ಇಲ್ಲಿ ಆಲ್ಮಟ್ಟಿನಲ್ಲಿ ಇದು ಎರಡನೇ ಹಂತದ್ದು ಇದು ಬಂದಿದೆ ಎಂತದ್ದು ಎರಡನೇ ನ್ಯಾಯಾಧೀಕರಣದ್ದು ತೀರ್ಪು ಬಂದಿದೆ. ಅದರ ಪ್ರಕಾರ 130 TMC ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ. ಆ 130 TMC ನೀರು ಸಿಗಬೇಕಾದ್ರೆ ಡ್ಯಾಮ್ ಎತ್ತರವನ್ನು ಹೆಚ್ಚು ಮಾಡಬೇಕಾಗ್ತದೆ. 519.6 ರಿಂದ 519.6 ಮೀಟರ್ ಇಂದ 524.252 TMC ಎತ್ತರಕ್ಕೆ ಮೀಟರ್ ಎತ್ತರಕ್ಕೆ ಡ್ಯಾಮ್ ಅನ್ನ ತಗೊಂಡು ಹೋದಾಗ ಮಾತ್ರ ಆಗ್ತದೆ. ಸೊ ಅದು ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಎರಡನೇ ನ್ಯಾಯಾಧೀಕರಣದ ತೀರ್ಪೇನು ಬಂತು ಬ್ರಿಜೇಶ್ ಕುಮಾರ್ ಅವ್ರದ್ದು ತೀರ್ಪು ಬಂದ ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ. ಇಲ್ಲಿ ಮೀನ್ ವೈಲ್ ಕೋರ್ಟ್ನ ಮುಂದೆ ಹೋಗ್ಬಿಟ್ಟಿದೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಅವರು ಆಂಧ್ರದವ್ರನ್ನ ತೆಲಂಗಾಣದವ್ರನ್ನ ಕರೆದು ಮಹಾರಾಷ್ಟ್ರದವ್ರನ್ನ ಕರೆದು ನಮ್ಮನ್ನ ಕರೆದು ಇತ್ಯರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಟಿಫಿಕೇಶನ್ ಆಗದೇನೆ ನಾವು ಡ್ಯಾಮ್ನ ಎತ್ತರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವು ರಿಹ್ಯಾಬಿಟೇಷನ್ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಮ್ಮ ಸರ್ಕಾರ ತಯಾರಾಗಿದೆ, ಹಿಂದೆನೂ ತಯಾರಾಗಿದ್ದವು, ಈಗಲೂ ತಯಾರಾಗಿದೆ. ಆ ಕಾಲದಲ್ಲಿ ನಾವು ಇದ್ದಾಗಲೇ ಎಸ್ಟಿಮೇಟ್ ಮಾಡಿಸಿದ್ದು ಸುಮಾರು 51-52 ಸಾವಿರ ಕೋಟಿ ರೂಪಾಯಿನಷ್ಟು ಅಲ್ಲ 51,000 crores ಅಷ್ಟು ಆಗ್ತದೆ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡಿದ್ದು. ಈಗ ಅದು 80,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಆಗ್ಬೋದು, ಸುಮಾರು ಹತ್ತತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾವು ಅದನ್ನ ಮಾಡಿದ್ರೆ ಅದಕ್ಕೋಸ್ಕರನೇ ಪ್ರತಿ ವರ್ಷ ನೀರಾವರಿಗೆ ನಾವು 20,000 ಕೋಟಿ ಖರ್ಚು ಮಾಡಿ 5 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಆಗಬೇಕು. ಕೇಂದ್ರ ಸರ್ಕಾರ, ನಾನು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಅವರನ್ನ ಒಂದು ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ಕರೆದು ಇದನ್ನು ಮಾಡಿದ್ರೆ ನಾವು 524 ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ, ಮೀಟರ್ ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಹೆಚ್ಚು ರೈತರಿಗೆ, ಯಾಕಂತಂದ್ರೆ